ಅಂದರೆ ಅಕ್ಟೋಬರ್ 4ರಿಂದ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ನಲ್ಲಿ ಯಾವುದೇ ರೀತಿಯ RDPR ಸೇವೆಗಳು ದೊರೆಯೋದಿಲ್ಲ. ಯಾಕಂದರೆ RDPR ಅಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಸೇರಿಕೊಂಡು ನಾಳೆಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅಂತಕ್ಕಂಥ ಮಾತನಾಡಿದ್ದಾರೆ. ಹಲವಾರು ವರ್ಷಗಳಿಂದ ಇಲಾಖೆಗೆ, ಸರ್ಕಾರಕ್ಕೆ ಮನವಿಗಳ ಮೇಲೆ ಮನವಿ ಕೊಟ್ಟರು ಕೂಡ ಯಾರು ಕೂಡ ನಮ್ಮ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಂತಲ್ಲ. ಹೀಗಾಗಿ ಮನನೊಂದು ನಾವು ಅನಿರ್ದಿಷ್ಟಾವಧಿ ಆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ ಇಲಾಖೆಯ ನೌಕರರು ಹೇಳ್ತಾ ಇದ್ದಾರೆ. ಜೊತೆ ಇಲಾಖೆ ಕೆಲಸ ಮಾಡ್ತಕ್ಕಂಥ ನೌಕರರ ಸಂಘದ ಪದಾಧಿಕಾರಿಗಳು ಕೂಡ ಜೊತೆಯಲ್ಲಿದ್ದಾರೆ. ಯಾವ ರೀತಿ ರೂಪುರೇಷೆಗಳನ್ನು ಹಾಕೊಂಡಿದ್ದಾರೆ, ಪ್ರತಿಭಟನೆ ಯಾವ ರೀತಿ ಇರುತ್ತೆ, ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ, ಎಷ್ಟು ಜನ ಸೇರ್ತಾ ಇದ್ದಾರೆ ಅನ್ನೋದನ್ನ ಮಾಹಿತಿ ಕೂಡ ಪಡ್ಕೊಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಾಳೆ ಅಂದರೆ ಅಕ್ಟೋಬರ್ 4ರಿಂದ RDPR ಇಲಾಖೆ ಎಲ್ಲ ಸಿಬ್ಬಂದಿಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಅನಿರ್ದಿಷ್ಟಾವಧಿ ಅಂತ. ಸೊ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ, ಎಷ್ಟು ಜನ ಇಲ್ಲಿ ಬಂದು ಸೇರೋಗಿದ್ದಾರೆ ಅಂತ? ಸರ್, ಈಗಾಗಲೇ RDPR ಕುಟುಂಬದ ಸುಮಾರು 11 ವೃಂದ ಸಂಘಗಳು ಸೇರಿಕೊಂಡು ಸುಮಾರು 70ರಿಂದ 80 ಸಾವಿರಷ್ಟು ಜನ ಈಗಾಗಲೇ ಈ ಒಂದು ಹೋರಾಟಕ್ಕೆ ಬರಲು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಹೋರಾಟದ ಸಿದ್ಧತೆಯು ಕೂಡ ಅಂತಿಮ ಹಂತದ ಎಲ್ಲ ತಯಾರಿಗಳು ಕೂಡ ಆಗಿದ್ದಾವೆ. ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಈ ಹೋರಾಟವನ್ನು ಮುಕ್ತಾಯಗೊಳಿಸುವುದಿಲ್ಲ. ಅನಿರ್ದಿಷ್ಟವಾಗಿರ್ತಕ್ಕಂಥ ಹೋರಾಟ, ನಮ್ಮ ಎಲ್ಲ ವೃಂದಗಳ ಬೇಡಿಕೆ ಈಡೇರುವವರೆಗೂ ಈ ಹೋರಾಟ ಮುಂದುವರಿತಾ ಇದೆ. ಇಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಬೇಕು. ಏನು RDPR ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ನಾಳೆನೇ ಅಕ್ಟೋಬರ್ 4ರಂದು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಾಳೆನೇ RDPR ಎಲ್ಲ ಇಲಾಖೆಗಳ ವೃಂದ ನೌಕರರು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಬಂದು ಇವರ ಮನವಿಯನ್ನ, ಆ ಬೇಡಿಕೆಯನ್ನು ಕೇಳೋರು ಯಾರು ಅಂತಕ್ಕಂಥ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥ ಮತ್ತೊಬ್ಬರು ಪದಾಧಿಕಾರಿ ಇದ್ದಾರೆ. ಸರ್, ಈಗ ನಾಳೆಯಿಂದ ಪ್ರತಿಭಟನೆ ಶುರು ಮಾಡ್ತಾ ಇದ್ದಾರೆ. ಸೊ ಆದರೆ ಸಚಿವರು ಇರೋದಿಲ್ಲ ಬೆಂಗಳೂರಿಗೆ. ಹಾಗಾದ್ರೆ ನಿಮ್ಮ ಸಮಸ್ಯೆಗಳನ್ನ ಬಂದು ಕೇಳೋರು ಯಾರು, ಅವರ ಗಮನಕ್ಕೆ ತರೋದು ಹೇಗೆ ಅಂತಕ್ಕಂಥ ಈಗ ಪ್ರಶ್ನೆ ಆಗಿದೆ. ಏನು ಮಾಡ್ತಾರೆ ನಾಳೆ ಸ್ಪಂದನೆ ಸಿಗದೇ ಇದ್ರೆ ಸರ್ಕಾರದಿಂದ? ನೋಡಿ, ಗೌರವಾನ್ವಿತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬರು ಬಂದು ನಮ್ಮೆಲ್ಲ ಪಂಚಾಯತ್ ರಾಜ್ ಕುಟುಂಬದ ಜನಪ್ರತಿನಿಧಿಗಳು, ನೌಕರರು ಮತ್ತು ಅಧಿಕಾರಿ ವರ್ಗ ಎಲ್ಲ ಒಂದಾಗಿ ಇಡೀ ಪಂಚಾಯತ್ ರಾಜ್ ಆಮೂಲಾಗ್ರವಾಗಿ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಸಬಲೀಕರಣಗೊಳಿಸಬೇಕು ಅಂತ ಹೋರಾಟ ಮಾಡ್ತಾರೆ. ಇಂಥ ಸಂದರ್ಭದೊಳಗಡೆ ಅವರು ಬಂದು ನಮ್ಮ ಬೇಡಿಕೆಗಳನ್ನು ಸ್ವೀಕರಿಸಿ, ನಮ್ಮ ಬೇಡಿಕೆಗಳನ್ನು ಪರಿಶೀಲಿಸಿ, ನಮ್ಮ ಬೇಡಿಕೆಗಳ ಈಡೇರಿಕೆ ಬಗ್ಗೆ ನಮಗೆ ಮಾತಾಡಿದರೆ ನಮಗೆ ತುಂಬ ಸಂತೋಷ ಆಗ್ತಿತ್ತು. ಆದರೆ ಪೂರ್ವ ನಿಗದಿತ ಕೆಲಸದ ಮೇಲೆ ದೆಹಲಿಗೆ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಆದರೆ ಒಂದು ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾಗಿ ಅವ್ರು ಬಂದು ನಮ್ಮ ಬೇಡಿಕೆಯನ್ನು ದಯಮಾಡಿ ತೆಗೆದುಕೊಂಡು ಹೋಗಬೇಕು, ನಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಆಗ್ರಹಿಸ್ತೇವೆ ಸರ್. ಸೊ ಒಟ್ಟಾರೆ ನಾಳೆಯಿಂದ ಅಂದರೆ RDPR ಗ್ರಾಮ ಪಂಚಾಯಿತಿ ಅಂತಂದರೆ ಸ್ಥಳೀಯ ಆಡಳಿತ ಯಂತ್ರ, ಅಲ್ಲಿ ಕೆಲಸಗಳಾಗ್ತಿದ್ರೆ ಜನ ತುಂಬಾ ಸಫರ್ ಆಗ್ತಾರೆ. ಸೊ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಬೆಂಗಳೂರಲ್ಲಿ BBMP ಒಂದೇ ಇರುತ್ತೆ, ಆದರೆ ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳು ಸಮಗ್ರವಾಗಿ ಪರಿಣಾಮಕಾರಿ ಕೆಲಸ ಮಾಡಿದರೆ ಮಾತ್ರ ಆ ಒಂದು ಸೇವೆಗಳು, ಸರ್ಕಾರದ ಯೋಜನೆಗಳು ಜನಕ್ಕೆ ತಲುಪ್ತವೆ. ಸೊ ನಾಳೆಯಿಂದ ಈ ಎಲ್ಲ ಸೇವೆಗಳು ಬಂದ್ ಆಗ್ತದೆ. ಸೊ ಸರ್ಕಾರ ಇದನ್ನು ಯಾವ ರೀತಿ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ನಾಳೆ ಒಂದು ಪ್ರತಿಭಟನೆಗೆ ಯಾವ ರೀತಿ ಸ್ಪಂದನೆ ನೀಡುತ್ತೆ ಅಂತ ಒಂದು ತುಂಬಾ ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಬೇಗನೆ ಈ ರೀತಿ ಸಮಸ್ಯೆಗಳನ್ನ, ನೌಕರ ಸಮಸ್ಯೆಗಳನ್ನ ಬಗೆಹರಿಸಿ, ಇದರಿಂದ ಜನಸಾಮಾನ್ಯರು ಕೂಡ ತೊಂದರೆ ಆಗುತ್ತೆ. ಇದನ್ನು ಆಗೋದನ್ನು ತಪ್ಪಿಸಬೇಕು ಸರ್ಕಾರ. ಈಗ ಎಲ್ಲರ ಒಂದು ಆಗ್ರಹ ಆಗಿದೆ. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು.